ಚೀಯೋನಿನಿಂದ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನದಲ್ಲೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು. ಗುರುವಾರ 6ನೇ ಆಗಸ್ಟ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡ ವೇದ ಭಾಗವು ಅರಣ್ಯಕಾಂಡ 14ನೇ ಅಧ್ಯಾಯದ 42ನೇ ವಚನ. ಯೆಹೋವನು ನಿಮ್ಮ ಸಂಗಡ ಇರುವುದಿಲ್ಲ, ಹತ್ತಬೇಡಿರಿ, ನೀವು ಶತ್ರುಗಳ ಮುಂದೆ ನಿಲ್ಲಲಾರದೆ ಬಿದ್ದು ಸತ್ತೀರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಇಸ್ರಾಯೇಲ್ಯರ ಸಂಗಡ ಅವರ ಅಪನಂಬಿಕೆಯಿಂದ ಇರಲಿಲ್ಲ, ಅದಕ್ಕೆ ಸೋತು ಹೋದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಜೊತೆಯಲ್ಲಿ ಮುಂದೆ ಸಾಗು. ಕರ್ತನಲ್ಲಿ ಪ್ರಿಯರೇ, ಮೋಶೆಯು ಕಾನಾನ್ ದೇಶಕ್ಕೆ 12 ಮಂದಿ ಗೂಢಚಾರರನ್ನು ಕಳುಹಿಸಿ ಅಲ್ಲಿನ ಪರಿಸ್ಥಿತಿಯನ್ನು ತಿಳಿದುಕೊಂಡು ಬರಲು ಹೇಳಿದನು. ಬಂದಾಗ ಅವರು ಆ ಸ್ಥಳದ ಸಮೃದ್ಧಿ, ಅಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ತಿಳಿಸಿದರು. ಆದರೆ 10 ಮಂದಿ ಅಲ್ಲಿರುವಂಥ ದೈತ್ಯಕಾರರನ್ನು ನಾವು ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ, ನಾವು ಹೋಗುವಂಥದ್ದು ಬೇಡ ಎಂಬುದಾಗಿ ಹೇಳಿದರು. ಆದರೆ ಕಾಲೇಬನು ಅವರು ಖಂಡಿತವಾಗಿ ಸೋಲುತ್ತಾರೆ, ಯಾಕಂದರೆ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಹೇಳಿದನು. ಕಾಲೇಬನು ಯೋಶುವನು ಮಾತ್ರ ದೇವರ ಶಕ್ತಿಯಲ್ಲಿ ಭರವಸೆ ಇಟ್ಟರು. 10 ಜನರು ಕೂಡ ಆ ಜನರನ್ನು ನೋಡಿ ಹೆದರಿದ್ದರು. ಅದಕ್ಕೆ ದೇವರು ಕೋಪಗೊಂಡು ಅವರು ಇನ್ನು ಮುಂದೆ ಹೋಗುವ ಹಾಗಿಲ್ಲ ಎಂಬುದಾಗಿ ದೇವರು ಹೇಳಿದಾಗ ಅಲ್ಲಿ ಆ ಜನರು ಬಂದಂಥ ಆ ಕಾಯಿಲೆಯಿಂದಾಗಿ 10 ಜನರು ನಂಬಿಕೆ ಇಲ್ಲದವರು ಸತ್ತು ಹೋದರು. ಇದನ್ನು ನೋಡಿ ಜನರು ಹೆದರಿದರು ಮತ್ತು ನಾವು ಹೋಗಿ ಕಾನಾನ್ ದೇಶಕ್ಕೆ ನಾವು ಯುದ್ಧಕ್ಕೆ ಹೋಗುತ್ತೇವೆಂಬುದಾಗಿ ಮುಂದೆ ಹೋದರು. ಆಗ ಮೋಶೆ ಅವರಿಗೆ, ಖಂಡಿತವಾಗಿ ಮುಂದೆ ಹೋಗಬೇಡಿರಿ, ದೇವರು ನಿಮ್ಮೊಂದಿಗಿಲ್ಲ, ಸೋತು ಹೋದಿರಿ, ಸತ್ತು ಹೋದಿರಿ ಎಂಬುದಾಗಿ ಅವರಿಗೆ ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ಹಲವಾರು ಸಂಗತಿಗಳು ನಾವು ಎದುರಿಸಬೇಕಾಗಿ ಬರುತ್ತದೆ. ಸವಾಲುಗಳನ್ನು ಎದುರಿಸ್ತೇವೆ. ಸವಾಲುಗಳು ಚಿಕ್ಕದಾಗಿದ್ದಾಗ ನಾವು ಜಯಿಸಬಹುದೆಂಬುದಾಗಿ ನೆನೆಸ್ಕೊಳ್ತೇವೆ, ಆದರೆ ದೇವರ ಅಗತ್ಯತೆ ಇದೆ. ಸವಾಲುಗಳು ದೊಡ್ಡದಿರುವಾಗ ಖಂಡಿತವಾಗಿ ನಾವು ಭಯಪಡುತ್ತೇವೆ, ಆಗಲೂ ದೇವರ ಅಗತ್ಯ ಇದೆ. ದೇವರು ನಮ್ಮೊಂದಿಗೆ ಹೋಗದ ಹೊರತು ನಾವು ಯಾವ ಸವಾಲನ್ನು ಕೂಡ ಎದುರಿಸಲಿಕ್ಕೆ ಮುಂದೆ ಹೋಗಬಾರದು. ಯಾಕಂದರೆ ದೇವರು ನಮ್ಮೊಂದಿಗಿರುವಾಗ ಸವಾಲು ಎಷ್ಟು ಚಿಕ್ಕದಾಗಿದ್ದರೂ ದೊಡ್ಡದಾಗಿದ್ದರೂ ಖಂಡಿತವಾಗಿ ನಮಗೆ ಜಯ ಸಿಕ್ಕುತ್ತದೆ. ದೇವರೊಂದಿಗೆ ಮುಂದೆ ಹೋಗೋಣ, ಸವಾಲುಗಳನ್ನು ಎದುರಿಸೋಣ, ಗೆದ್ದು ದೇವರಿಗೆ ಮಹಿಮೆ ಸಲ್ಲಿಸೋಣ. ಕರ್ತನೇ ದಯಾಮಯ ಸ್ವಾಮಿ, ನೀನೇ ನಮ್ಮನ್ನು ನಡೆಸು, ನಮ್ಮೊಂದಿಗಿರು, ಜಯವನ್ನು ಅನುಗ್ರಹಿಸಿಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.